ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲಾಗಿದೆ. ಲೋಕಸಭೆ ಮತದಾನದಲ್ಲಿ ಮಸೂದೆಗೆ ಸೋಲಾಯಿತು. ಮಹತ್ವಾಕಾಂಕ್ಷೆ ಮಸೂದೆ ಎನ್ಡಿಎ ಕಡೆಯಿಂದ 33% ಅಷ್ಟು ಮೀಸಲನ್ನ ಮಹಿಳೆಯರಿಗೆ ಕೊಡಬೇಕು. ಇದೊಂದೇ ಮಸೂದೆ ಇಲ್ಲ, ಇಲ್ಲಿ 3 ಮಸೂದೆಗಳನ್ನು ಅವರು ಮಂಡಿಸಿರೋದು. ಮಹಿಳಾ ಮೀಸಲಾತಿ ಮಸೂದೆಗೆ ಸಂಬಂಧಪಟ್ಟ ಮಸೂದೆ ಪರವಾಗಿ 278, ಮಸೂದೆಗೆ ವಿರುದ್ಧ 211 ಮತಗಳು ಚಲಾವಣೆ ಆಗಿರೋದಿಲ್ಲ. ಬಹುಮತಕ್ಕೆ 360 ಮತಗಳು ಬೇಕಾಗಿತ್ತು. 2/3 ಮೆಜಾರಿಟಿ ಬೇಕಿದ್ದಕ್ಕೆ. ಏನಂದ್ರೆ ಇದಕ್ಕೆ ಬೇರೆಯವ್ರಿಗಿಂತ ಒಂದು ಓಟು ಜಾಸ್ತಿ ಬಂದುಬಿಟ್ರೆ ಈ ಮಸೂದೆ ಗೆದ್ದು ಬಿಡ್ತಾ ಇತ್ತು ಅಂತ ಅಲ್ಲ. ಬೇರೆಯವರಿಗಿಂತ ಒಂದೇ ಒಂದು ಮತ ಜಾಸ್ತಿ ಬಂದರೆ ಸಾಕು. ಈಗ NDA ಮಂಡಿಸಿದೆಯಪ್ಪ, ಅವ್ರಿಗಿಂತ ಒಂದೇ ಒಂದು ಓಟ್ ಬೇರೆ ಕಡೆಯಿಂದ ಅವರು ಜಾಸ್ತಿ ಬಂದರೆ ಅವ್ರಿಗೆ ಗೆದ್ದಂಗೆ, ಒಂದು ಮತ ಇವ್ರಿಗೆ ಬಂದರೆ ಇವ್ರಿಗೆ ಗೆದ್ದಂಗೆ ಅಂತಿತ್ತಲ್ಲ, ಆ ಥರ ಅಲ್ಲ ಇದು. ಇದರಲ್ಲಿ NDA ಗೆಲ್ಲಬೇಕಾಗಿತ್ತು ಅಂತ ಹೇಳಿದ್ರೆ 360 ಮತಗಳ ಅವರಿಗೆ ಅವಶ್ಯಕತೆ ಇತ್ತು. ಅದರಲ್ಲಿ ಆಗಿರೋದೇನು, ಮಸೂದೆ ಪರವಾಗಿ ಎಸ್ ಈ ಮಸೂದೆ ಸರಿಯಾಗಿದೆ ನಮಗಿದು ಬೇಕು ಅಂತ 278 ಬಂದರೆ, ಮಸೂದೆ ವಿರುದ್ಧವಾಗಿ 211 ಮತಗಳು ಬಂದಿದೆ. ಅಯ್ಯೋ ಕಮ್ಮಿ ಆಯ್ತಲ್ಲ, ಇವ್ರಿಗೆ ಗೆದ್ಬಿಡ್ಬೇಕಾಗಿತ್ತಲ್ಲ ಅಂತ ನೋಡಿದ್ರೆ ವಿಷಯ ಹಾಗಿಲ್ಲ. ಇವರಿಗೆ ಬಹುಮತ ಪ್ರೂವ್ ಮಾಡಬೇಕು ಅಂತ ಇದ್ದಿದ್ರೆ ಅಲ್ಲಿನ ಅಟೆಂಡೆನ್ಸ್ ಪ್ರಕಾರ ಹೋದರೆ, ಲೋಕಸಭೆ ಅಟೆಂಡೆನ್ಸ್ ಪ್ರಕಾರ ಹೋದರೆ ಇವರಿಗೆ 326 ಮತಗಳು ಜರೂರಾಗಿತ್ತು, ಅತ್ಯಂತ ಅಗತ್ಯವಾಗಿತ್ತು. ಅಷ್ಟು ಮತಗಳು ಬರದೆ ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಮಸೂದೆ ಬಿದ್ದು ಹೋಯ್ತಿವತ್ತು ಅಂತ. ಏನಾಗಿತ್ತು ಅಂತ ಹೇಳಿದ್ರೆ, ಮಹಿಳಾ ಮೀಸಲಾತಿ ಮಸೂದೆ ಒಂದು ಭಾಗ. ಅನೇಕರು ಹೇಳೋ ಪ್ರಕಾರ ಇದನ್ನು ಆವಾಗಲೇ ಮಂಡಿಸಿದ್ರಲ್ರಿ, 23ರಲ್ಲೇ ಮಂಡಿಸ್ಬಿಟ್ಟಿದ್ರಲ್ಲ ಇದನ್ನು, ಈ 2028 ಎಲೆಕ್ಷನಿಂದ ಇದು ಅನ್ವಯವಾಗುತ್ತೆ ಅಂತ ಹೇಳಿದ್ರಲ್ಲ, ಈ ಮಸೂದೆ ಮಂಡಿಸ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ, ಅವತ್ತಿಗೆಲ್ಲ ಒಪ್ಪಿಗೆ ಸಿಕ್ಬಿಟ್ಟಿದ್ದೇನ ಅಂತ. ಇನ್ನು ಕೆಲವರು ಹೇಳ್ತಾರೆ, ಈ ಮಸೂದೆಯನ್ನು ಮುಂದೆ ಇಟ್ಟು ವಾಸ್ತವದಲ್ಲಿ NDA ಮಾಡಲಿಕ್ಕೆ ಹೊರಟಿದ್ದದ್ದು ಏನು ಅಂತ ಹೇಳಿದ್ರೆ, ಕ್ಷೇತ್ರಗಳ ಪುನರ್ವಿಂಗಡಣೆ ವಿಚಾರದಲ್ಲಿ ಕ್ಷೇತ್ರಗಳ ಸಂಖ್ಯೆಯನ್ನು 850ಕ್ಕೆ ಹೆಚ್ಚಿಸಿ ಅದರಲ್ಲಿ 35 ಯೂನಿಯನ್ ಟೆರಿಟರೀಸ್ ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೊಟ್ಟು 815 ಇಟ್ಟುಕೊಂಡು ದಕ್ಷಿಣದ ರಾಜ್ಯಗಳಿಗೆ 200ಕ್ಕಿಂತ ಒಳಗಡೆ ಸೀಟ್ ಬರುವಂತೆ ನೋಡಿಕೊಂಡು ಉತ್ತರದ ಹಿಂದಿ ಭಾಷಿಕ ರಾಜ್ಯಗಳಿಗೆ 600ಕ್ಕಿಂತ ಹೆಚ್ಚಿನ ಸೀಟ್ ಬರುವಂತೆ ನೋಡಿಕೊಳ್ಳುವುದರ ಮೂಲಕ ದಕ್ಷಿಣ ರಾಜ್ಯಗಳ ಪ್ರಾತಿನಿಧ್ಯವನ್ನು ಗಣನೀಯ ಪ್ರಮಾಣದಲ್ಲಿ ಜನಸಂಖ್ಯೆ ಆಧಾರಿತವಾಗಿ 2011ರ ಜನಗಣತಿ ಆಧಾರದಲ್ಲಿ ಕುಗ್ಗಿಸಬೇಕು ಅಂತ ಪ್ಲಾನ್ ಇತ್ತು. ವಾಸ್ತವದಲ್ಲಿ ಇದೇ ದೊಡ್ಡ ಅಜೆಂಡಾ ಇರೋದು. ಮಹಿಳಾ ಮೀಸಲಾತಿ ಇಶ್ಯೂಗೆ ಯಾರ್ಯಾರ್ದು ವಿರೋಧನೆ ಇರಲಿಲ್ಲ ಇದರಲ್ಲಿ. ಆದರೆ ಈ ಮಸೂದೆಗಳಿಗೆ 3 ಮಸೂದೆಗಳಿಗೆ ಗೆಲುವಾದರೆ ಸೋಲಾದರೆ ಅದರ ದೊಡ್ಡ ಬ್ಲೇಮನ್ನು ವಿರೋಧ ಪಕ್ಷಗಳ ಮೇಲೆ ಆರಾಮಾಗಿ ಹಾಕಬಹುದು. ವಿರೋಧ ಪಕ್ಷಗಳ ಮೇಲೆ ಆ ಬ್ಲೇಮ್ ಈಸಿಯಾಗಿ ಹಾಕ್ಬೋದು. ನೋಡ್ರಿ, ಮಹಿಳೆಯರಿಗೆ ಮೀಸಲಾತಿ ಕೊಡಕ್ಕೆ ಹೋದ್ವಿ, ಸೋಲಿಸ್ಬಿಟ್ರಲ್ರಿ ಅಂತ ಹೇಳಬಹುದು. ವಾಸ್ತವದಲ್ಲಿ ಮಹಿಳಾ ಮೀಸಲಾತಿ ಬೇಕು ಬೇಕು ಅಂತ ಎಲ್ಲ ಪಾರ್ಟಿಯಲ್ಲಿ ಮಾತಾಡ್ತಿದ್ದಾರೆ. ಆದಾಗ್ಯೂ ಆ ಮತಕ್ಕೆ ಸೋಲಾಗಿದೆ, ಆ ಮಸೂದೆಗಳು ಸೋಲಾಗಿದೆ. ಇನ್ನು ನೆಕ್ಸ್ಟ್ ಬರೋದೇನು ಅಂದರೆ ಈ ಕ್ಷೇತ್ರಗಳ ಪುನರ್ವಿಂಗಡಣೆ. ಅದಕ್ಕೇನಾಗುತ್ತೆ, ಅಲ್ಲೂ ಇದೇ ಕಥೆನೇ. ಅಲ್ಲೂ ಬಹುಮತಕ್ಕೆ ದೊಡ್ಡ ಒಂದು 3/2 ಭಾಗದಷ್ಟು ಮತಗಳು ಬೇಕಾಗ್ತವೆ. ಅಲ್ಲೇನಾಗ್ತಿದೆ ಗೊತ್ತಿಲ್ಲ.